ಮದ್ದೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸೋಣ. ಮದ್ದೂರಿನಲ್ಲಿ ಗಣೇಶ ಉತ್ಸವ ಸಾಗ್ತಾ ಇದೆ. 27 ಗಣೇಶ ಮೂರ್ತಿಯನ್ನ ಹೊತ್ತಂತಹ ಮೆರವಣಿಗೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಮದ್ದೂರಿನಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದ್ದು ಅಲ್ಲಲ್ಲಿ ನಿಲ್ಲಿಸಿ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಮತ್ತು ಪೊಲೀಸರ ಮನವಿಯನ್ನ ಕೂಡ ಅಲ್ಲಿ ಆಲಿಸ್ತಾ ಇದ್ದಾರೆ. ಮಸೀದಿ ಬಳಿ RAF ಮತ್ತು 500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಪೊಲೀಸರು ಹೆಚ್ಚು ಹೊತ್ತು ಅಲ್ಲಿ ಎಲ್ಲಿಯೂ ಕೂಡ ನಿಲ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆದರೂ ಕೂಡ ನೀವು ಹಿಂದೆ ಮಾಡಿದ್ದಕ್ಕಿಂತ ತಪ್ಪನ್ನ ಇಲ್ಲೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ, ಇಲ್ಲೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ ಪೊಲೀಸರನ್ನೇ ಮನವಿ ಮಾಡಿಕೊಳ್ಳೋ ಮೂಲಕವಾಗಿ ಅಲ್ಲಿನ ಜನ ಈ ಮೆರವಣಿಗೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಮೊನ್ನೆ ಪ್ರತಿಭಟನೆ ಏನಾಯಿತು, ಆ ಸ್ಪಾಟ್ನಲ್ಲಿ ಒಂದು ಮಸೀದಿ ಬರುತ್ತೆ. ಸೊ ಆ ಮಸೀದಿಯ ಮುಂಭಾಗ ದೊಡ್ಡದೊಂದು ಕರ್ಪೂರವನ್ನು ಹಚ್ಚೋ ಮೂಲಕವಾಗಿ ಅಲ್ಲಿ ತಮ್ಮ ಒಂದು ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವ್ಯಾವೆಲ್ಲ ದುಷ್ಟ ಶಕ್ತಿಗಳಿದ್ದಾವೆ ಅವಕ್ಕೆಲ್ಲ ದೇವರು ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಮತ್ತು ಕೇಸರಿ ಬಾವುಟ ರಾರಾಜಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಎಲ್ಲೆಲ್ಲೂ ಕೂಡ ಜನ 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 ಇಷ್ಟು ಜನ ದುಡ್ಡು ಕೊಟ್ಟು ಕೂಡ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಒಂದು ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ನಿರ್ಧಾರ ಮಾಡಿದಾಗ ಯಾವ ದುಷ್ಟ ಶಕ್ತಿಗಳನ್ನು ಕೂಡ ಮೀರಿ ಇಂತಹದ್ದೊಂದು ಜನಸಮೂಹ ಸೇರುತ್ತೆ ಅನ್ನೋದಕ್ಕೆ ಇವತ್ತು ಮದ್ದೂರೇ ಸಾಕ್ಷಿಯಾಗಿದೆ.